ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ಸಾಯಂಕಾಲ 4ರಿಂದ 6 ಗಂಟೆ 3ರಿಂದ 6 ಗಂಟೆ ತನಕ ಇದು ಪರ್ಮಿಷನ್ ಸಿಕ್ಕಿದೆ. ಕೆಂಭಾವಿಯಲ್ಲಿ ಆರಂಭದಲ್ಲಿ ಕೊಟ್ಟಿರಲಿಲ್ಲ, ಆಮೇಲೆ ಪರ್ಮಿಷನ್ ಕೊಟ್ಟರು. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ಅವಧಿಯಲ್ಲಿ ಪರೇಡ್. ಇದಕ್ಕೋಸ್ಕರ ಎಲ್ಲ ಕಡೆ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ, ತಯಾರಿ ಮಾಡಿಕೊಂಡಿದ್ದಾರೆ. ಪಥಸಂಚಲನದಲ್ಲಿ 500ಕ್ಕೂ ಹೆಚ್ಚು ಗಣವೇಷಧಾರಿಗಳು ಭಾಗಿಯಾಗೋ ಸಾಧ್ಯತೆ ಇದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ DSS ವಿರೋಧ ವ್ಯಕ್ತಪಡಿಸಿತ್ತು. ಸೊ ಕೊನೆಗೂ ಕೂಡ ಈಗ ಪರ್ಮಿಷನ್ ಸಿಕ್ಕಿದೆ. ಜಿಲ್ಲಾಡಳಿತ ಪೊಲೀಸ್ ಇಲಾಖೆಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದೆ. ಹಾಗಾಗಿ ಈಗ ಯಾದಗಿರಿಯ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅವರು RSS ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. DSS ಅವರು ನಮಗೂ ಪರ್ಮಿಷನ್ ಕೊಡಿ ಅಂದಾಗ ಆಯಿತು, ನೀವು ಅರ್ಜಿ ಹಾಕ್ಕೊಳ್ಳಿ, ಬೇರೆ ದಿನ ಕೊಡ್ತೀವಿ, ಮೊದಲು ಅರ್ಜಿ ಹಾಕ್ತವ್ರಿಗೆ ಪರ್ಮಿಷನ್ ಅಂತಂದ್ಬಿಟ್ಟು. ಆದರೆ ಜಿಲ್ಲಾಡಳಿತ ಅನುಮತಿ ನೀಡುವಲ್ಲಿ ತಾರತಮ್ಯ ಮಾಡಿದ್ದು, ನಾವು ಈ ಬಗ್ಗೆ DC ನಿರ್ಧಾರದ ವಿರುದ್ಧ ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತೆಲ್ಲ DSS ಮುಖಂಡ ಶಿವಶರಣನ್ ಅವರು ಹೇಳಿದ್ದಾರೆ. ಸಂವಿಧಾನ ಪೀಠಿಕೆ ಹಿಡಿದು ಪರೇಡ್ ಮಾಡ್ತೀವಿ ಅಂತೆಲ್ಲ ಅವರು ಕೂಡ ಹೇಳಿದ್ದಾರೆ. ಸದ್ಯಕ್ಕಂತೂ ಪರ್ಮಿಷನ್ ಸಿಕ್ಕಿದೆ. ಇವತ್ತು ಕೆಂಭಾವಿಯಲ್ಲಿ ಸಾಯಂಕಾಲ RSS ಪಥಸಂಚಲನ ನಡೆಯುತ್ತೆ.